ಹೊರತಾಗಿ ನನಗೆ ಬೇರೆ ಗತಿ ಯಾರು? ತುಂಬಿದ ರಾಜಸಭೆಯಲ್ಲಿ ಆ ದುಶಾಸನಿಂದ ಅವಮಾನಿತಳಾದೆನು. ಕದ್ದ ಕಳ್ಳಿಯಂತೆ ರಾಜನಗರ ತ್ಯಾಗ ಮಾಡಿ ಕಾಡಿನಿಂದ ಕಾಡಿಗೆ ಅಲಿದಿದ್ದಾಯ್ತು. ಇನ್ನಾದರೂ ನೆಮ್ಮದಿ ಹೊಂದೋಣವೆಂದರೆ ಹೆಜ್ಜೆಜ್ಜೆಗೂ ಅವಮಾನ. ಹೇ ವಿಧಾತ, ಈ ದ್ರೌಪದಿ ಎಣ್ಣೆಯಲ್ಲಿ ಅದೇನೆಂದು ಬರೆದಿರುವೆ ದೇವ? ಏಕೆ ಏಕೆ ರೋಧಿಸುತ್ತಿರುವೆ ಪ್ರಿಯೆ? ಏನಾಯಿತು? ಅದೇನೆಂದು ನನ್ನೊಡನೆ ಹೇಳಬಾರದೆ? ನಾನ್ ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿಯೊಳಗೆ ಒಂದಲ್ಲ 10 ಕಾರಣಗಳು. ನೀವು ಪುರುಷರು ಯಾರಾದರೂ ಅವಮಾನಿಸಿದ್ರೆ ಪ್ರತಿಕಾರವನ್ನು ಮಾಡುವಿರಿ. ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಹೇ ಪರಮೇಶ್ವರ, ಇಂಥ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದ ದೇವ? ಪಾಂಚಾಲಿ, ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನೇಮ. ಭಗವಾನ್ ಸ್ವರೂಪರಾದ ಋಷಿ ಮುನಿಗಳ ಆಜ್ಞೆ. ಏನು ಹೇಳಿದಿರಿ? ಕೈಹಿಡಿದ ಪತ್ನಿಯನ್ನು ಜೋಜಿನಲ್ಲಿ ಪಡುವಾಯಿತು ಸೋಲು ಅಂತ ನಿಮ್ಮ ಋಷಿಗಳೇ ಆಜ್ಞೆ ಮಾಡ್ತಾರೆ. ಚಿಚಿ, ಪತಿಗಳು ನಿಮ್ಮಂತಹ ಪತಿಗಳನ್ನ ತಪಸ್ಸು ಮಾಡಿ ಪಡೆಯಬೇಕು. ಪಾಂಚಾಲಿ, ಅಣ್ಣನ ಒಂದು ದಿನದ ಅವಿವೇಕತನದಿಂದ ಈ ನಿಂದನೆಯು ನಮ್ಮನ್ನು ಸಾಯೋವರೆಗೂ ಬಿಟ್ಟಿದ್ದಲ್ಲ. ಹೇಳು, ಅದೇನು ಮಾಡಬೇಕೆಂದು ತಿಳಿಸು. ಎಂದು ಹಸ್ತಿನಾಮಿ ಮಂದಿರಕ್ಕೆ ದೇವಿ ದರ್ಶನಕ್ಕೆ ಹೋಗಿದ್ದೆ. ಅಲ್ಲಿ ಆ ದುರ್ಯೋಧನ ಪತ್ನಿಯಾದ ಭಾನುಮತಿ ಸಹ ಬಂದಿದ್ದಳು. ನನ್ನನ್ನು ನೋಡಿ ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮನ ಬೇಡಲು ಆಸ್ಥಾನಕ್ಕೆ ದೂತನನ್ನು ಕಳಿಸಿರಲು. ಇನ್ನೇನು ಸಂಧಿ ಆಗುವುದು ಆಗಲಾದ್ರು ಈ ನಿನ್ನ ಬೆಚ್ಚಿದ ಮಡಿಯ ಕಟ್ಟುವೆ ಎಂದು ನನ್ನನ್ನು ನೋಡಿ ಅಪಹಾಸ್ಯ ಮಾಡಿದಳು. ಹಾಗಾದರೆ ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ತಕ್ಕ ಉತ್ತರವೇ ಕೊಟ್ಟೆ. ಏನೆಂದು ನಿನ್ನ ಉತ್ತರ? ಏ ಭಾನು, ನಿನ್ನ ಮುಡಿ ಬಿಚ್ಚರಿಗೂ ನನ್ನ ಮುಡಿ ಕಟ್ಟುವುದಿಲ್ಲ ಎಂದು. ಬಾಬು ಬಾಬು, ಬಹಳ ಬಹಳ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ಪ್ರಾಣೇಶ್ವರ, ಹಿಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕರಾಳರಾಶಿ ಎಂದು ಸಂಭವಿಸಿದ ಮಾತು ನೆನಪಿರುವುದೇ ಪ್ರಿಯ? ಪಾಂಚಾಲಿ, ಮಾತನ್ನು ನಡೆಸದ ಘಾತಕನೇನೆ, ಮಾತನ್ನು ನಡೆಸದ ಘಾತಕನೇನೆ, ಪ್ರೀತಿ ಏಕೆ ಕೇಸರಿ ಸಮರಕ್ಕೆ ಭೀಮ. ಪಾಂಚಾಲಿ, ಪ್ರಾಣೇಶ್ವರ, ಧರ್ಮ ಜನಾಜ್ಞೆಯ ಮೀರುವನಲ್ಲ, ನಿಜವಾಗಿಯೂ ಧರ್ಮ ಜನಾಜ್ಞೆಯ ಮೀರುವನಲ್ಲ, ನನ್ನ ಪ್ರತಿಜ್ಞೆಯ ಬಿಡುವವನಲ್ಲ, ನನ್ನ ಪ್ರತಿಜ್ಞೆಯ ಬಿಡುವವನಲ್ಲ. ಬಿಡಲೇ ಈ ತರುಣಿ ಮಣೆ, ಬಿಡಲೇ ಈ ತರುಣಿ ಮಣಿ, ಮಾತನ್ನು ನಡೆಸದ ಘಾತಕನೇ, ಪ್ರೀತಿ ಏಕೆ ಕೇಸರಿ ಸಮರಕ್ಕೆ ಭೀಮ. ಭೂತಳ ಕುಸಿದರು ಧರೆಗಳು ಉರುಳಿದರು, ಭೂತಳ ಕುಸಿದರು ಧರೆಗಳು ಉರುಳಿದರು, ಸತಿಯರ ಭಾಷೆಗೆ ತಪ್ಪುವನೇನೆ, ಸತಿಯರ ಭಾಷೆಗೆ ತಪ್ಪುವನೇನೆ, ಆತನು ನಡೆಸದ ಘಾತಕನೇ, ಪ್ರೀತಿ ಏಕೆ ಕೇಸರಿ ಸಮರಗೆ ಭೀಮ. ನನ್ನನ್ನು ಕೇಳಿಸಬೇಡ ಪಾಂಚಾಲಿ, ನನ್ನನ್ನು ಕೇಳಿಸಬೇಡ. ನಾನೀಗ ಯಾರ ಹಾಕುದಾರಕನೂ ಅಲ್ಲ, ಯುದ್ಧವನ್ನೇ ನಿಲ್ಲಿಸಿದ್ದೇನೆ ಪರಂತು ಮತ್ತೆ ಬೇರೇನನ್ನು ಅಲ್ಲ. ಅಣ್ಣ ಅಣ್ಣ, ಅಣ್ಣ ಅತ್ತ ನೋಡು, ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹನಂತೆ ಗರ್ಜಿಸುತ್ತಿರುವನು. ಅವನನ್ನು ಸಮಾಧಾನಗೊಳಿಸಲು ನೀನೇ ಹೊರತು ಮತ್ಯಾರಿಂದಲೂ ಸಾಧ್ಯವಿಲ್ಲ. ನಿಜ ಹರಿಗುಣ, ನಿಜ. ಈ ಸಾರಿ ಭೀಮನನ್ನು
ಈ ಭೀಮಸೇನನ ಕೋಪಕ್ಕೆ ಈ ದ್ರೌಪದಿಯೇ ಕಾರಣ. ದ್ರೌಪದ, ಕೋಪವೇಕೆ ಮಾಡ್ದೆ ನೀನು ಪ್ರಿಯೆ ದ್ರೌಪದಿ? ಕೋಪವೇಕೆ ಮಾಡ್ದೆ ನೀನು ಪ್ರಿಯೆ ದ್ರೌಪದಿ? ಒಡವೆ ಪಾಲ ನಾದ ಶ್ರೀಹರಿಯು, ಒಡವೆ ಪಾಲ ನಾದ ಶ್ರೀಹರಿಯು, ಅತ್ಯವತಿಗೆ ಪೋಲಿಗಲು. ದ್ರೌಪದ, ಬಂದ ಮಾಡನೆ ಪ್ರಾಣವೆಲ್ಲವೂ, ಬಂದ ಮಾಡನೆ ಪ್ರಾಣವೆಲ್ಲವೂ ಪರಿಹಾರ ಆಗುವುದು. ಕೋಪವೇಕೆ ಮಾಡ್ದೆ ನೀನು ದ್ರೌಪದಿ? ದ್ರೌಪದಿ, ಪ್ರಿಯೆ ದ್ರೌಪದ, ಅನಿವಾರ್ಯವಾಗಿ ಹಿದ್ಯವನ್ನು ಹೂಡಿದರೆ ನಾವು ಕಷ್ಟಕ್ಕೆ ಪರಿಹಾರ ಆಗುವುದಿಲ್ಲವೇ? ಶಾಂತಳಾಗು ದೇವಿ, ಶಾಂತಳಾಗು. ಪರಮಾತ್ಮನು ಬಂದ ಒಡನೆ ನಮ್ಮ ಕಷ್ಟವೆಲ್ಲವೂ ತೀರೋಗುವುದು. ಹಿಂದೆ ದಾಮಿನ ಸಂಧಿಗೆ ಕೆಡಿಸಿ ಅವಮಾನಕ್ಕೆ ಗುರಿಪಡಿಸಿದ್ರಿ. ಈಗ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಅವಮಾನಕ್ಕೆ ಗುರಿಪಡಿಸಲೆಂಬುದೇ ನನಗೆ ಚಿಂತೆಯಾಗಿರುವುದು. ಪಾಂಚಾಲಿ, ಕಾಂತೆ ಪ್ರಶಾಂತವಾದ ಚಿಂತೆ ಏತಕ್ಕೆ? ಕಾಂತೆ ಪ್ರಶಾಂತವಾದ ಚಿಂತೆ ಏತಕ್ಕೆ? ಚಿಂತೆ ಏತಕ್ಕೆ? ಚಿಂತೆ ಏತಕ್ಕೆ? ಪಾಂಚಾಲಿ, ಗುರುಳ ಕೌರವರನ್ನು ಸಂಹರಿಸಿ ರಣದಿ, ಗುರುಳ ಕೌರವರನ್ನು ಸಂಹರಿಸಿ ರಣದಿ ಕುರುಕುಲವನ. ಪಾಂಚಾಲಿ, ಕುರುಕುಲವನ ಸಂಹಾರ ಮಾಡ್ತಾರ ರಂಗದೋಳು. ಕುರುಕುಲವನ ಸಂಹಾರ ಮಾಡ್ತಾರ ರಂಗದೋಳು. ಕಾಂತೆ ಪ್ರಶಾಂತವಾದ ಚಿಂತೆ ಏತಕ್ಕೆ? ಚಿಂತೆ ಏತಕ್ಕೆ? ಚಿಂತೆ ಏತಕ್ಕೆ? ಪಾಂಡುವೀರರ ಶೌರ್ಯವನ್ನರಿಯಾದೆ, ಪಾಂಡುವೀರರ ಶೌರ್ಯವನ್ನರಿಯಾದೆ ಬಿಪ್ಪರಿಯೋಳು. ಪಾಂಚಾಲಿ, ಈ ಪರಿಯೋಳು ನಿಂದಿಸಲೇಕೆ ಬಿಡು ಮನದಿ ಚಿಂತೆ, ನಿಂದಿಸಲೇಕೆ ಬಿಡು ಮನದಿ ಚಿಂತೆ. ಕಾಂತೆ ಪ್ರಶಾಂತವಾದ ಚಿಂತೆ ಏತಕ್ಕೆ? ಚಿಂತೆ ಏತಕ್ಕೆ? ಚಿಂತೆ ಏತಕ್ಕೆ? ದ್ರೌಪದ, ಅಗ್ರಜನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಡೆಯಬಾರದಲ್ಲವೇ? ನಾವು ಶಾಂತಿಯಿಂದ ಇರುವುದು ಶಾಂತಳಾಗು ದೇವಿ. ನೀನೇ ನೋಡುವೆಯಂತೆ ಈ ಅರ್ಜುನನ ಪರಾಕ್ರಮವನ್ನು ಈ ರಣರಂಗದಲ್ಲಿ. ಹೌದೌದು, ಇದೇನೇ ಕೋಲಾಹಲ? ಅದು ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು ಇತ್ತಲೇ ಬರುತ್ತಿರೋದು. ಕೃಷ್ಣ ಪರಮಾತ್ಮರಿಗೆ ನಮಸ್ಕರಿಸುವೆವು. ವಿಜಯಶಾಲಿಯಾಗೋ ಧರ್ಮನಂದನ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಪರಮಾತ್ಮ ಹಸ್ತಿನಾವತಿಗೆ ಹೋಗಿದ ಕಾರ್ಯವೂ ಏನಾಗಿತ್ತು ದೇವ? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಸಂಧಿಯ ವಿಚಾರವು ಅಂದರೆ ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿಯೇ ಸನ್ಮಾನಿಸಿದರು. ಪಾಂಚಾಲಿ,
ಇಲ್ಲಿರುವುದಕ್ಕೆ ನನಗೆ ಸಾಧ್ಯವಿಲ್ಲ. ಈ ದುರ್ವಾಕ್ಯವನ್ನು ಕೇಳುವ ಇಚ್ಛೆಯು ನನಗಿಲ್ಲ. ಪ್ರಾರ್ಥಿಸಿದ. ಸ್ವಲ್ಪ ತಡೀರಿ, ಅಣ್ಣನ ಮಾತು ಮುಗಿಯಲಿ. ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದಾದರೂ ಹೇಗೆ? ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕೇಳಿಸಬೇಡ. ಅದೇನೆಂದು ಹೇಳು. ಭೀಮಸೇನ, ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಹೇಳಿ ಕಳಿಸಿರುವನು. ಕೃಷ್ಣ, ಏನದು ಏನದು ಆ ದುರ್ಯೋಧನನ ಸಂದೇಶ? ಅದನ್ನು ಕೇಳುವ ಬದಲು ಹೀಗೆ ಕೈ ಕಟ್ಟಿಕೊಂಡು ಕುಳಿತುಕೋ. ಇಲ್ಲ 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 ಇಲ್ಲ, ನಿಂತಲ್ಲಿಯೇ ಕೇಳುವೆನು. ಹೇಳು ಅದೇನೆಂದು. ಭೀಮಸೇನ, ನಿನ್ನನ್ನು ಕಂಡರೆ ನನಗೆ ತುಂಬಾ ಭಯವಾಗುವುದಪ್ಪ. ಯಾಜ್ಞಸೇನಿ, ಅಣ್ಣ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತು ನಾನೆಂದಾದರೂ ಮೀರಿರುವೆ, ನೀ ಇಷ್ಟದಂತೆ ಆಗಲ್ಲ. ಭೀಮಸೇನ, ಎಲ್ಲಿ ನಿನ್ನ ಗದೆಯನ್ನು ಕೊಡು. ತೆಗೆದುಕೋ. ಅರ್ಜುನ, ಅರ್ಜುನ, ಕ್ಷಣಕಾಲ ಈ ಗದೆಯನ್ನು ಹಿಡಿದುಕೋ. ಸಹೋದರಿ, ಅಣ್ಣ, ತೆಗೆದುಕೋ ಈ ಹಗ್ಗವನ್ನು. ನಿನ್ನ ಪತಿ ಭೀಮಸೇನನ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯ? ಓ ದೇವ ದೇವ, ಪ್ರಭೋ ಮಾಧವ, ವೇಣುಗೋಪಾಲ, ಮೃತ್ಯುಂಜಯ. ಅಣ್ಣ, ಈಗ ಎಲ್ಲರೂ ಕೇಳಿರಿ. ಈ ಭೀಮಸೇನನ್ನು ಬಂಧಿಸಿರುವ ಹಗ್ಗವು ಕುರುರಾಜರ ಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲ್ಪಟ್ಟಿತು. ದುರಾಭಿಮಾನಿಯಾದ ಆ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆ ದುಶ್ಯಾಸನನು ನಡೆಸಿದನು. ಇಂಥ ಸಾಹಸವು ಮತ್ಯಾರಿಂದ ಸಾಧ್ಯ? ಧನಂಜಯ, ಇದಕ್ಕೆ ನಿಂದ ಉತ್ತರವೇನು? ಅಣ್ಣ, ಎಲ್ಲ ಸಂಗತಿಯನ್ನು ವಿಷಾದವಾಗಿ ತಿಳಿಯೋಣ. ವಾಸುದೇವ, ಮುಂದೇನಾಯಿತು? ಇಷ್ಟು ಮಾತ್ರವಲ್ಲ, ನೀವು ಸಂಧಿಯನ್ನು ಬಯಸುವುದಾದರೆ ಅದು ರಣರಂಗದಲ್ಲಿ ಶಸ್ತ್ರಾಸ್ತ್ರಗಳ ಸಮ್ಮುಖದಲ್ಲಿ ದೊರೆಯುವುದು. ಅಯ್ಯೋ ಪರಮಾತ್ಮ, ಇನ್ನು ನಮಗೆ ಉಳಿದಿರುವುದು ಒಂದೇ, ಅದು ವಿದ್ಯೆ. ಪರಮಾತ್ಮ, ಮುಂದೇನು ಗತಿ? ಪಾಂಚಾಲಿ, ಈ ನನ್ನ ಕೈಗಳನ್ನು ಬಿಡಿಸು. ಬೇಡ, ಬಿಡು, ನಾನೇ ಬಿಡಿಸಿಕೊಳ್ಳುವೆನು. ಎಲ್ಲಿ ನನ್ನ ಗದೆ? ಈಗ ಕೇಳಿರಿ, ಭಾರತ ವೀರರೆಲ್ಲರೂ ಮತ್ತೊಮ್ಮೆ ಪ್ರತಿಜ್ಞೆಯನ್ನು ಮಾಡುವೆನು. ಸಪ್ತ ದೀಪಗಳಿಂದ ಕೂಡಿದ ಈ ಭೂಮಂಡಲವು ಕೆಳಕ್ಕಾದರೂ ಸರಿಯೇ, ಸಪ್ತ ಸಾಗರಗಳು ಏಕಕಾಲದಲ್ಲಿ ಬತ್ತಿ ಹೋದರೂ ಸರಿಯೇ,
ಗಗನದಲ್ಲಿ ಸಂಚರಿಸುವ ಸೂರ್ಯ ಚಂದ್ರಾದಿಗಳು ಇಂದು ಮುಂದಾಗಿ ದಿಕ್ಕು ತಪ್ಪಿದರು ಸರಿಯೇ. ಈ ಭೀಮನು ಮಾತ್ರ ತನ್ನ ಪ್ರತಿಜ್ಞೆಯನ್ನು ಬಿಡತಕ್ಕವನಲ್ಲ. ವೈರಿ ಗುರುಕುಲಹಾದವರನ್ನು ವಧಿಸುವೆನು. ಕಮಲಾಕ್ಷ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಅಯ್ಯೋ ಪರಮಾತ್ಮ, ಭೀಮಸೈನ್ಯನು ಕೋಪಿಸಿಕೊಂಡು ಹೊರಟೇ ಹೋದನಲ್ಲ, ಮುಂದೇನು ಗತಿ? ಧರ್ಮನಂದನ, ನೀವೆಲ್ಲರೂ ಈ ಕುಟೀರದಲ್ಲಿ ವಾಸವಾಗಿರಿ. ಸಹೋದರಿ ಅಣ್ಣ, ನೀನು ಸಹ ಈ ಕುಟೀರದಲ್ಲಿ ವಾಸ ಮಾಡು. ಹಾಗೆ ಅರ್ಜುನ, ನಡೆ, ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವಕ್ಕೆ ಹೋಗೋಣ. ಪರಮಾತ್ಮ, ಆಗಬಹುದು, ನಡೆ. ವಾಸುದೇವ, ಈ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಸಮಸ್ತ ವೀರ ಯೋಧರನ್ನು ನನಗೊಂದು ಸಾರಿ ತೋರಿಸು. ದುರ್ಯೋಧನ ಹಿತಕ್ಕಾಗಿ ಪ್ರಾಣಗಳನ್ನು ತುಣಸಮನವಾಗಿ ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ವೀರ ಯೋಧರನ್ನು ನನಗೊಂದು ಸಾರಿ ತೋರಿಸು. ನಿನ್ನ ಇಚ್ಛೆಯೇ ಅರ್ಜುನ. ವಿಜಯ 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 ಜವದೊಳಿಸಿ ಕೈಮೇಲಿ ರಣಭೂಮಿಯ ಪರಿಯ ವಿಜಯ. ಅರ್ಜುನ, ಪರಮಾತ್ಮ, ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ಕುಮಾರ ಭಯಂಕರ. ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ಕುಮಾರ ಭಯಂಕರ. ಮಹಾರಥಿಕ ಬಹುಪದಾಂಗಿ ಪರಿರುತ. ಮಹಾರಥಿಕ ಬಹುಪದಾಂಗಿ ಪರಿರುತ. ಮಹಾಕ್ರಾಂತಿ ಪಟ ಸಹಸ್ರಾಂತಿ ವಿಜಯ. ಜವದೊಳಿಸಿ ಕೈಯರಲಿ ರಣಭೂಮಿಯ ಪರಿಯ ವಿಜಯ. ಅಯುತ ನಿವಯುತ ಋಷಭವತೂತ. ಅಯುತ ನಿವಯುತ ಋಷಭವತೂತ. ರಾಜಸಹಿತ ವಿಭವ ಮುದಿತ. ಅಯುತ ನಿವಯುತ ಋಷಭವತೂತ. ರಾಜಸಹಿತ ವಿಭವ ಮುದಿತ. ಕುಹೀನ ರೋಚಿ ಕುಲ ಮಹಾತಿ ನಿಖಿಲ. ಪರಮಾತ್ಮ, ಕುಹೀನ ರೋಚಿ ಕುಲ ಮಹಾತಿ ನಿಖಿಲ. ವಿಷಯ ಕುಸುಮರಿತ ವಿಷಯ. ಜವದೊಳಿಸಿ ಸೈನ್ಯರಲಿ ರಣಭೂಮಿಯ ಪರಿಯ ವಿಜಯ. ಹತ್ತ ನೋಡು ಅರ್ಜುನ, ಹತ್ತ ನೋಡು ಅರ್ಜುನ. ಕೌರವನ
ಚತುರಂಗ ಬಲ ಸಮೇತವಾದ ಸೈನ್ಯವು ಸಾಗರದಂತೆ ಕಾಣುತ್ತಿದೆ. ಸ್ವರ್ಣಮಯವಾದ ಅಷ್ಟಶೋಭಿತ ರಥದಲ್ಲಿ ಶ್ವೇತ ವಸ್ತ್ರಧಾರೆಯಾಗಿ ಕುಳಿತಿರುವನೇ ಆ ಭೀಷ್ಮನು. ಆ ಪುರುಷನಿಗೊಂದು ಸಾರಿ ವಂದಿಸು. ಆಜ್ಞೆ ಮಾಧವ. ಭೀಷ್ಮನ್ ಕುರುಪಿತಾಮಹರಿಗೆ ಈ ಅರ್ಜುನನ ವಂದನೆಗಳು. ವಾಸುದೇವ, ಇದೇನು ಅರ್ಜುನನ ಉತ್ಪಾನವೋ ಅಥವಾ ಪತನವೋ? ಏಕೆ ಮಿತ್ರ, ಏನಾಯಿತು? ಏನು ಹೇಳಲಿ ಮಾಧವ, ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು. ಇವರಲ್ಲಿ ಎಷ್ಟು ಜನರ ಧರ್ಮಗಳಲ್ಲಿ ಭಾರತ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದು ಬಲ್ಲೆಯ? ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನಮ್ಮಿಂದ ಆಗದು. ಸ್ವಜ್ಜನರ ವಧೆಯು ನನಗೆ ಸಮ್ಮತವಿಲ್ಲ. ರಥವನ್ನು ಹಿಂದಿರುಗಿಸು ಮಿತ್ರ. ಅರ್ಜುನ, ಈ ವಿಷಮಯ ಸರದಿಯಲ್ಲಿ ಇಂತಹ ಕಶ್ವಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಆದರ್ಶ ನರನೆಂದು ಹೆಸರಾಗಿ ಏಡಿ ಎಂಬ ನಿಂದನೆಗೆ ಗುರಿಯಾಗಬೇಡ. ನಿನ್ನ ಹೇಡಿತನವನ್ನು ಛೇದಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ, ಸಿದ್ಧನಾಗು. ಪರಮಾತ್ಮ, ದೇವದೇವ ಮಹಾನುಭಾವ ಕೃಷ್ಣ, ದೇವದೇವ ಮಹಾನುಭಾವ ಕೃಷ್ಣ, ಪರಮಾತ್ಮ. ಅರ್ಜುನ, ದೇವದೇವ ಮಹಾನುಭಾವ ಕೃಷ್ಣ, ಈ ಗುರುವದೆಗೆ ಬೋಧಿಸುವೆ ಏಕೆ ಕೃಷ್ಣ? ಪರಮಾತ್ಮ. ಅರ್ಜುನ, ಜನಾರ್ದನ ಹರಿ ಕೃಷ್ಣ, ಬೇಡವಿ ಕದನ ಎನಗೆ, ಬೇಡವಿ ಕದನ. ಜನಾರ್ದನ ಹರಿ ಕೃಷ್ಣ, ಬೇಡವಿ ಕದನ ಎನಗೆ, ಬೇಡವಿ ಕದನ. ಬಂಧು ಬಾಂಧವರನ್ನು ಕೊಂದು, ಬಂಧು ಬಾಂಧವರನ್ನು ಕೊಂದು, ಯಾವ ನರಕಕ್ಕೆ ಬೀಳಲಯ್ಯ? ಬಂಧು ಬಾಂಧವರನ್ನು ಕೊಂದು, ಯಾವ ನರಕಕ್ಕೆ ಬೀಳಲಯ್ಯ? ಜನಾರ್ದನ ಹರಿ ಕೃಷ್ಣ, ಬೇಡವಿ ಕದನ ಎನಗೆ, ಬೇಡವಿ ಕದನ. ಗುರು ಹಿರಿಯರ ಕೊಂದು ನಾನು,
ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು. ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರು. ಇವರ ಮೇಲೆ ಬಾಣ ತೊಡುವುದೇ ಸ್ವಜ್ಜನರ ವಧೆಯು ನನಗೆ ಸಮ್ಮತವಿಲ್ಲ. ರಥವನ್ನು ಹಿಂದಿರುಗಿಸು ಮಿತ್ರ. ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಈ ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪರಿಪಾಲನೆ ಮಾಡು ಅರ್ಜುನ. ಜನಾರ್ದನ, ಜನಾರ್ದನ, ಯುದ್ಧದ ಹೆಸರನ್ನೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ಹೇಳು ಕೃಷ್ಣ, ಹೇಳು, ಈ ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವೂ ಇಲ್ಲವೋ? ಅರ್ಜುನ, ನಾನು ಮಾಯಾರೂಪಿ ದಾರಿದ್ರ್ಯ ಎನಿಸಿರುವೆನು, ಕೇಳು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಂ ಅಭ್ಯೋದಾನಂ ಧರ್ಮಸ್ಯ ತದಾತ್ಮನಂ ಸುಜಮ್ಯಃ ಪರಿತ್ರಾಣಾಯ ಸಾಧುನಂ ವಿನಾಶಾಯ ಚ ಪೃಷ್ಠಿತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಯುಗೇ. ಅರ್ಜುನ, ನಾನು ಮಾಯಾರೂಪಿ ದಾರಿದ್ರ್ಯ ಎನಿಸಿರುವೆನು. ಈ ಸರ್ವ ಪ್ರಪಂಚವನ್ನೇ ದಾನ ಮಾಡುವನು. ನನ್ನ ವಿಭೂತಿ ಅಗಣ್ಯ ಅನಂತ. ಅದರಲ್ಲೊಂದು ಅಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವು. ಈ ಯುದ್ಧವು ಕ್ಷತ್ರಿಯನ ಧರ್ಮ. ಈ ಯುದ್ಧದಲ್ಲಿ ಜಯಶಾಲಿಯಾಗು. ಪರಮಾತ್ಮ, ನಿನ್ನ ಸವಿನುಡಿಗಳಿಂದ ನನ್ನ ಮೋಹವು ನಾಶವಾಯಿತು. ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡುದೇವ. ತಥಾಸ್ತು ಅರ್ಜುನ, ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಳ ಸ್ವರೂಪನು ನಾನು. ಈ ಕುರುಕ್ಷೇತ್ರದಲ್ಲಿ ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗು. ಆಗ ನೀನು ಜಯಶಾಲಿಯಾಗುವೆ. ಆಜ್ಞೆ ಮಾಧವ. ಆಹಾ, ಎಂತಹ ಭಯಂಕರವಾದ ವಿಶ್ವರೂಪವಿದು. ಪರಮಾತ್ಮ, ಎಂತಹ ಭಯಂಕರವಾದ ವಿಶ್ವರೂಪವಿದು. ಕಣ್ಣಾರ ಕಂಡೆನಾ ಕಣ್ಣಾರ ಕಂಡೆನಾ ಸುರತನಕಾದಿ ವಂದಿತ ಪಾದಾದ ಕಣ್ಣಾರ ಕಂಡೆನಾ ಕಣ್ಣಾರ ಕಂಡೆನಾ ಸುರತನಕಾದಿ ವಂದಿತ ಪಾದಾದ ಕಣ್ಣಾರ ಕಂಡೆನಾ. ಪುಣ್ಯಕೋಟಿ ಕರಿರಾಜ ವರದನ ಪುಣ್ಯಕೋಟಿ ಕರಿರಾಜ ವರದನ ಪಾಪನಾಥ ಪರಿಪಾಲಕನ ಪುಣ್ಯಕೋಟಿ ಕರಿರಾಜ ವರದನ ಪಾಪನಾಥ ಪರಿಪಾಲಕನ ಕೋಟಿ ಸೂರ್ಯ ಪ್ರಕಾಶದಿ ಬೆಳಗುವ ಕೋಟಿ ಸೂರ್ಯ ಪ್ರಕಾಶದಿ ಬೆಳಗು ಕೋಮಲಾಗಿ ಹರಿಯ ಕಾಮಿತಾತ ಹಿರಿಯ ಪ್ರೇಮವಾರಣಿಯ ಕಣ್ಣಾರ ಕಂಡೆನ ಸುರಸನಗಾದಿ ವಂದಿತ ಪಾದಾರದಿಂದ ಕಣ್ಣಾರ ಕಂಡೆನ ಕಣ್ಣಾರ ಕಂಡ
ಎಂತಹ ಭಯಂಕರವಾದ ವಿಶ್ವರೂಪವಿದು ಪ್ರಭು. ಮಾನವನ ಕಣ್ಣುಗಳಿಂದ ನಾನು ಇದನ್ನು ನೋಡಲಾರೆನು. ದಯವಿಟ್ಟು ಶಾಂತನಾಗಿ ನಿನ್ನ ಮೊದಲನೆಯ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು ಪ್ರಭು. ಭಯವನ್ನೇ ಬಿಡು ಪ್ರಾಣಸಕ. ಈ ಕುರುಕ್ಷೇತ್ರದ ರಕ್ತ ಕಾಲುವೆಯಲ್ಲಿ ನಿನ್ನನ್ನು ಪಂಥಭ್ರಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಬದ್ಧ ಕಂಕಣನಾಗಿರುವೆನು. ಬಾ, ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವಕ್ಕೆ ಹೋಗೋಣ. ವಾಸುದೇವ, ಆಗಬಹುದು, ನಡೆ. ನಿಲ್ಲಿ, ಎಲ್ಲಿ ಓಡುತ್ತಿರುವೆ? ನಡೆ, ಆ ಭೀಷ್ಮನನ್ನು ಒಲಿಸುವ ರಣಕ್ಕೆ ನಡೆ. ಗೈದವನ ಕುಲನಾಸವನು ಮಾಲ್ಪಿ ಜಲದಿಂದಲೇ ಗವನ ಕುರುಕುಲ ವಲಯ ಮಾಲ್ಪೆ. ಗೈದವನ ಕುಲನಾಸವನು ಮಾಲ್ಪೆ ಜಲದಿಂದಲೇ ಗವನ ಕುರುಕುಲ ವಲಯ ಮಾಲ್ಪೆ. ಎನ್ನನುಜ ಸಹೋದರರ ನಿಂದಿಸಿದ ಕೌರವನ ಎನ್ನನುಜ ಸಹೋದರರ ನಿಂದಿಸಿದ ಕೌರವನ ಕುರ್ವಂಶವೆಲ್ಲವನು ನಿರ್ವಂಶವನು ಮಾಲ್ಪೆ. ಕುರ್ವಂಶವೆಲ್ಲವನು ನಿರ್ವಂಶವನು ಮಾಲ್ಪೆ. ಕುಲನಾಶ ಗೈದವನ ಕುಲನಾಶವನು ಮಾಲ್ಪೆ ಜಲದಿಂದಲೇ ಗವನ ಕುರುಕುಲ ವಲಯ ಮಾಲ್ಪೆ. ಮಾರಿ ಗೌತಣಕ್ಕಾಗಿ ಹೊರಗಳೊಪ್ಪಿಸುವಂತೆ ಮಾರಿ ಗೌತಣಕ್ಕಾಗಿ ಕುರಿಗಳೊಪ್ಪಿಸುವಂತೆ ಕುರುಕುಲದ ಕುರಿಗಳನ್ನು ತರೆಯೊಳಗೆ ಬಲಿ ಕೊಡುವೆ. ಕುರುಕುಲದ ಕುರಿಗಳನ್ನು ಧರೆಯೊಳಗೆ ಬಲಿ ಕೊಡುವೆ. ಕುಲನಾಶ ಗೈದವನ ಕುಲನಾಶವನು ಮಾಲ್ಪೆ ಜಲದಿಂದಲೇ ಗವನ ಕುರುಕುಲ ವಲಯ ಮಾಲ್ಪೆ. ಬಿಡಿವೆನ ಮಹೋಸ್ತ್ರವ ನಿರ್ಜೀವಿರಣಧೀರ ದಡಿಗಳಿಸುತ್ತಿದೆ ಈ ಬಾಣದಿ ದಡಿಗಳಿಸುತ್ತಿದೆ ಈ ಬಾಣದಿ ಈ ಪಾಂಡವರ ಸೈನ್ಯಮಂ ಧಿಕ್ಕರಿಸಿದೆ. ಎಲ್ಲರೂ ಭರತ ಹೇಡಿಗಳು. ಇಂದು ಭರತ ವರ್ಷವು ನಿರ್ವೀರವಾಯಿತು.
ಸಾವಧಾನ ಗಾಂಗೆಯ. ಈ ಯದುಪತಿಯು ಅರ್ಜುನನ ಸಾರಥಿಯಾಗಿರುವವರೆಗೂ ಪಾಂಡವರು ಅಜೇಯರು. ಆಹಾ, ಎಂಥ ಮಹಿಮೆಮಯವಾದ ಒಂದೇ ರಥದಲ್ಲಿ ಬರುತ್ತಿರುವರಲ್ಲ. ಧನ್ಯ 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 ಇದ್ ಸಿದ್ಧನಾಗು ಪಾರ್ಥ. ತಾತ, ನಿಮ್ಮ ಸಮ್ಮುಖದಲ್ಲಿ ಎನ್ನ ಉಪಹಾರ? ಅರ್ಜುನ, ಅರ್ಜುನ, ಈ ಮೃದುವಾದ ಯುದ್ಧದಿಂದ ಯಾವ ಲಾಭವೂ ಇಲ್ಲ. ಹಂಬನ್ನು ಬಿಡು, ಭೀಷ್ಮನ ಅಭಿಮಾನವನ್ನು ವ್ಯರ್ಥ ಮಾಡು. ನನ್ನನ್ನು ಈ ಗುರುವನಿಗೆ ಬೋಧಿಸುವೆ ಏಕೆ ಕೃಷ್ಣ? ಕೃಷ್ಣ ಮಾಯಾವಿ, ನಿನಗೆ ಶಕ್ತಿ ಇದ್ದರೆ ನಿನ್ನ ಗೆಳೆಯನನ್ನು ರಕ್ಷಿಸಿಕೋ. ಆಹಾ, ನನ್ನ ದೇಹವು ಜಲ್ಜಲಿತವಾಗುತ್ತಿರುವುದು. ಸಿದ್ಧನಾಗು ಯುದ್ಧಕ್ಕೆ ಭೀಷ್ಮ, ಸಿದ್ಧನಾಗು. ಶಾಂತನಾಗು ಮಹಾವೀರ. ಕೃಷ್ಣ, ಈ ಯುದ್ಧದಲ್ಲಿ ನೀನು ಅಸ್ತ್ರಧಾರಣ ಮಾಡುವುದಿಲ್ಲವೆಂಬ ನಿನ್ನ ಶಪಥವನ್ನು ಮರೆಯಬೇಡ. ಭೀಷ್ಮನ ಪರಾಜಯವು ಖಂಡಿತವೆಂದು ತಿಳಿ. ಯಾರಿದು? ಓಹೋ, ಅಂಬೆ, ಇದು ನಿನ್ನ ವೇಷವೋ? ಈ ಭೀಷ್ಮನನ್ನು ವಧಿಸುವ ವಿಚ್ಛೆಯೇ? ಅರ್ಜುನ, ಹತ್ತ ನೋಡು, ಹೂಡು ಬಾಣವನ್ನು. ಆಜ್ಞೆ ಮಾಧವ. ಬಾಣ ಬಿಡುವೆನು, ಮಂಚವನ್ನು ನಿರ್ಮಿಸುವೆನು. ಅರ್ಜುನ, ಅರ್ಜುನ, ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವಕ್ಕೆ ಹೋಗೋಣ ನಡೆ. ನಡೆ ಪರಮಾತ್ಮ.